ಮಳೆ ನಿಂತರೂ ಕೂಡ ಈಗ ಮರ ಬೀಳೋದು ಮಾತ್ರ ನಿಲ್ತಾ ಇಲ್ಲ. ಮಳೆಯ ಅವಾಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೂ ಕೂಡ ಮರ ಬೀಳ್ತಿದೆ. ಬೆಂಗಳೂರಲ್ಲಿ ಬೀಳ್ತಿವೆ ಬೃಹತ್ ಮರಗಳು. ಸದಾಶಿವನಗರದಲ್ಲಿ ಬಿದ್ದಿದೆ ಭಾರೀ ಗಾತ್ರದ ಮರ. ಬುಡ ಸಮೇತ ಉರುಳಿದೆ ಮರ. ಕಾರಿನ ಮೇಲೆ ಮರ ಬಿದ್ದು ಕಾರು ಜಖಮ್ಮಾಗ್ಬಿಟ್ಟಿದೆ. ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ ಮರ ಬಿದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಮರ ಬಿದ್ದಿರೋದ್ರಿಂದ. ಹೀಗಾಗಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಕೂಡ ಮರ ಬೀಳೋದು ಮಾತ್ರ ನಿಲ್ತಾನೆ ಇಲ್ಲ. ಸದಾಶಿವನಗರದಲ್ಲಿ ಬೃಹತ್ ಗಾತ್ರದ ಮರ ಒಂದು ಬಿದ್ದು ಕಾರಿನ ಮೇಲೆ ಬಿದ್ದಿದೆ. ಹೀಗಾಗಿ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಹಾಗಾದ್ರೆ ಪುಣ್ಯ, ಅದೃಷ್ಟವಶಾತ್ ಎನ್ನುವಂತೆ ಯಾವುದೇ ರೀತಿಯಾದಂತ ಪ್ರಾಣ ಹಾನಿ ಆಗಿಲ್ಲ. ದೃಶ್ಯಾವಳಿಗಳು ಗಮನಿಸ್ತಾ ಇದೀವಿ. ಇದು ಬೆಂಗಳೂರಿನ ಸದಾಶಿವನಗರ. ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಒಂದು ಬಿದ್ದಿದೆ. ಗ್ಲಾಸು ಮುಂಭಾಗ ಎಲ್ಲ ಕಂಪ್ಲೀಟ್ ಆಗಿ ಜಖಮ್ಮಾಗಿದೆ. ಆದರೆ ಪುಣ್ಯ, ಆ ಹೊತ್ತಿನಲ್ಲಿ ಯಾರೂ ಇಲ್ಲ ಅನ್ಸುತ್ತೆ. ಹಾಗಾಗಿ ಕಾರಿನಲ್ಲಿ ಯಾರೂ ಇಲ್ಲದೆ ಇರೋ ಕಾರಣಕ್ಕೋಸ್ಕರನೇ ಪ್ರಾಣ ಹಾನಿ ಆಗಿಲ್ಲ, ಬಚಾವಾಗಿದ್ದಾರೆ. ಯಾರಾದರೂ ಇದ್ದಿದ್ರೆ ಕತೆ ವಿವರಿಸೋದೇ ಬೇಡ. ದೃಶ್ಯ ನೋಡಿದ್ರೆ ಗೊತ್ತಾಗ್ತಾ ಇದೆ. ದೊಡ್ಡ ಗಾತ್ರದ ಮರ ಇಡೀ ರಸ್ತೆ ಆವರಿಸ್ಕೊಂಡಿದೆ. ಕಾರಿನ ಹಿಂಬದಿ ಗ್ಲಾಸ್ ಒಡೆದೋಗಿದೆ. ಮುಂಭಾಗದಲ್ಲಿ ಡ್ರೈವರ್ ಸೀಟ್ ಇದೆಯಲ್ಲ, ಆ ಮುಂಭಾಗದಲ್ಲೇ ನೇರ ಅಲ್ಲೇ ಬಿದ್ದಿದೆ. ಆ ಹೊತ್ತಿನಲ್ಲಿ ರಸ್ತೆಯಲ್ಲಿ ಯಾರಾದರೂ ನಡ್ಕೊಂಡು ಹೋಗ್ತಿದ್ರೆ, ವೃದ್ಧರು, ಮಕ್ಕಳು, ಮಹಿಳೆಯರು, ವಾಹನ ಸವಾರರು ಬೇರೆ ಯಾರಾದರೂ ಇದ್ದಿದ್ರೆ ಪಾಪ ಆ ಪರಿಸ್ಥಿತಿ ಹೆಂಗೋ. ಬಟ್ ಈಗ ದೃಶ್ಯಾವಳಿಯಲ್ಲಿ ನೀಟಾಗಿ ಗಮನಿಸ್ತಾ ಇದೀವಿ. ಮುಂಭಾಗಕ್ಕೆ ಬಿದ್ದಿದೆ, ಕಂಪ್ಲೀಟ್ ಜಕ್ಕು ಮೇಲ್ಭಾಗ ನೋಡಿ ಏನೇನೂ ಇಲ್ಲ. ದೊಡ್ಡ ಮರ ಇದು, ಬೇರೆ ಸಮೇತವಾಗಿ ಬಿದ್ದುಬಿಟ್ಟಿದೆ ಅಂತೆ. ಬೆಂಗಳೂರಿನಲ್ಲಿ ಮರ ಇದ್ರೆ ಅಲ್ಲೇ ಅದು ಸುತ್ತಾನೆ ಸಿಮೆಂಟ್ ಹಾಕಿರೋದು, ಅದಕ್ಕೊಂದು ಸ್ವಲ್ಪ ಜಾಗನೂ ಇರಲ್ಲ, ಮರಕ್ಕೆ ಉಸಿರು ಕಡ್ದಂಗೆ ಇರುತ್ತೆ. ಅವೆಲ್ಲ ಕಾರಣಕ್ಕೋಸ್ಕರನೇ ಮಳೆ ಬರ್ತಿದ್ದಂತೆ ಸ್ವಲ್ಪ ಮಣ್ಣು ಮೆದುವಾಗ್ತಿದ್ದಂತೆ ಬೇರೆ ಸಮೇತವಾಗಿ ಬೀಳುತ್ತೆ.